ಎಲ್ಲೋ ಬಾಂಗ್ಲಾದೇಶದಲ್ಲೋ ಇನ್ಯಾವುದೋ ದೇಶದಲ್ಲೋ ನಮ್ಮ ದೇಶದ ಖೋಟಾ ನೋಟು ಪ್ರಿಂಟ್ ಆಗಿ ನಮ್ಮ ದೇಶದೊಳಗಡೆ ಚಲಾವಣೆ ಆಗ್ತಾ ಇದ್ದನ್ನ ನೋಡಿದ್ವಿ. ಆದರೆ ಮಂಗಳೂರಿನಲ್ಲೇ ಒಂದು ಖೋಟಾ ನೋಟ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 7 ಮಂದಿ ಅರೆಸ್ಟ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಬಳಿ ಪೊಲೀಸರು ದಾಳಿ ಮಾಡಿ ಖೋಟಾ ನೋಟ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಿ 7 ಜನರನ್ನ ಹೆಡಮುರಿ ಕಟ್ಟಿದ್ದಾರೆ. ಕಾಣಿಯೂರು ಬಳಿಯ ಅಡಿಂಜೆ ಗ್ರಾಮದಲ್ಲಿದ್ದಂತಹ ಫ್ಯಾಕ್ಟರಿ ಇದು. 500 ರೂಪಾಯಿ ಮುಖಬೆಲೆಯ ನೋಟನ್ನ ಈ ಗ್ಯಾಂಗ್ ಫೇಕ್ ಆಗಿ ತಯಾರು ಮಾಡ್ತಾ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಂತಹ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇಬ್ರಾಹಿಂ, ಶರೀಫ್, ಸಂದೀಪ್, ಮೊಹಮ್ಮದ್ ನವಾಜ್, ಸಲ್ಮಾನ್, ಸಿರಾಜುದ್ದೀನ್ ಮತ್ತು ಇರ್ಷಾದ್ ಬಂಧಿತ ಆರೋಪಿಗಳು. ಬಾಂಗ್ಲಾದೇಶದಲ್ಲೆಲ್ಲೋ ಪಾಕಿಸ್ತಾನ ಪ್ರಾಯೋಜಿತ ಟೆರರಿಸ್ಟ್ಗಳು ಖೋಟಾ ನೋಟ್ಗೆ ಒತ್ತು ಕೊಟ್ಟು ಅದನ್ನು ಪ್ರಿಂಟ್ ಮಾಡಿಸಿ ನಮ್ಮ ದೇಶದ ಖೋಟಾ ನೋಟ್ಗಳನ್ನು ನಂತರ ನಮ್ಮ ದೇಶದ ಒಳಗಡೆ ಬರೋ ರೀತಿ ಮಾಡ್ತಿದ್ರು ಅನ್ನೋದನ್ನು ಕೇಳಿದ್ದೀವಿ, ಓದಿದ್ದೀವಿ, ನೋಡಿದ್ದೀವಿ. ಆದರೆ ನಮ್ಮ ದೇಶದ, ಅದರಲ್ಲೂ ನಮ್ಮ ರಾಜ್ಯದ ಕರಾವಳಿ ಭಾಗದಲ್ಲಿ ಕೂತ್ಕೊಂಡು ನಮ್ಮ ದೇಶದ ಕರೆನ್ಸಿಯ ಒಂದು ಫೇಕ್ ವರ್ಷನನ್ನು ಕ್ರಿಯೇಟ್ ಮಾಡಿ ಖೋಟಾ ನೋಟನ್ನು ಪ್ರಿಂಟ್ ಮಾಡಿ ಚಲಾವಣೆ ಮಾಡ್ತಾ ಇದ್ದಂಥ ಗ್ಯಾಂಗ್ ಈಗ ಸಿಕ್ಕಿಬಿದ್ದಿದೆ. ಸುಮಾರು 7 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉಪ್ಪಿನಂಗಡಿ ಬಳಿ ಇರುವಂಥ ಒಂದು ಜಾಗಕ್ಕೆ ಖಚಿತ ಮಾಹಿತಿ ಮೇರೆಗೆ ದಿಢೀರ್ ದಾಳಿ ನಡೆಸಿ ನಂತರ ಈ ಒಂದು ಸಂಚನ್ನು, ಈ ಕುಕೃತ್ಯವನ್ನು ಬಯಲಿಗೆಳೆದಿದ್ದಾರೆ ಪೊಲೀಸರು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಿರ್ಸಿಕರ್. ಕಿರಣ್, ಈಗ ಇಲ್ಲಿ ಪ್ರಿಂಟ್ ಆಗ್ತಿದ್ದಂಥ ನೋಟೇನು ನಮ್ಮ ದೇಶದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಚಲಾವಣೆ ಆಗ್ತಾ ಇತ್ತಾ ಅಥವಾ ದೊಡ್ಡ ಮಟ್ಟಕ್ಕೆ ಇದು ದೇಶದಾದ್ಯಂತ ಚಲಾವಣೆ ಮಾಡುವಂಥ ಪ್ಲಾನ್ ಹೊಂದಿತ್ತಾ ಅಂತ ಈ ಒಂದು ಗ್ಯಾಂಗ್? ರಾಹುಲ್, ಈ ನಕಲಿ ನೋಟುಗಳನ್ನ ಪ್ರಿಂಟ್ ಮಾಡಿಕೊಂಡು ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶಾದ್ಯಂತ ಇದನ್ನ ಚಲಾವಣೆ ಮಾಡುವಂತ ಪ್ಲಾನ್ ಅಲ್ಲಿ ಈ ದುಷ್ಕರ್ಮಿಗಳು ಇದ್ರು ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ನಕಲಿ ನೋಟುಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ಒಂದು ಫ್ಯಾಕ್ಟರಿಯೇ ಒಂದು ಅವರು ಸೆಟಪ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಉಪ್ಪಿನಂಗಡಿಯ ಬಳಿ ಕಾಣಿಯೂರು ಅಂತ ಅಡಿಂಜೆ ಅನ್ನೋ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಂದು ನೂತನ ಕಟ್ಟಡ, ಏನು ಒಂದಂತಸ್ತಿನ ನೂತನ, ಅದರಲ್ಲಿ 4 ಮನೆಗಳಿದ್ದಾವೆ. ಅದರಲ್ಲಿ 3 ಮನೆಗಳನ್ನ ಇವರು ಬಾಡಿಗೆಗೆ ಪಡ್ಕೊಂಡು ಈ ಒಂದು ನಕಲಿ ನೋಟು ಛಾಪಿಸುವಂತಹ ಒಂದು ಫ್ಯಾಕ್ಟರಿಯನ್ನ ರೆಡಿ ಮಾಡ್ಕೊಂಡಿದ್ರು. ಇದರಲ್ಲಿ ಈಗ ಖಚಿತ ಮಾಹಿತಿ ಮೇಳೆಗೆ ಮಂಗಳೂರು ದಕ್ಷಿಣ ಕನ್ನಡ SP ಅವರ ಸ್ಪೆಷಲ್ ಟೀಮ್ ಏನಿದೆ ಅದು ನಿನ್ನೆ ಬೆಳ್ಳಂಬೆಳಿಗ್ಗೆ ಈ ರೈಡ್ ಮಾಡಿರುವಂತದ್ದು ಈ ಮನೆ ಮೇಲೆ. ಆ ಸಂದರ್ಭದಲ್ಲಿ 7 ಜನರನ್ನ ಬಂಧಿಸಲಾಗಿದೆ. ಇಬ್ರಾಹಿಂ, ಹಾಗೇನೆ ಶರೀಫ್, ಸಂದೀಪ್ ಅಂದ್ರೆ ಈತ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದವನು. ಹಾಗೇನೆ ಕೇರಳ ಕಾಸರಗೋಡದ ಮೊಹಮ್ಮದ್ ನವಾಜ್, ಹಾಗೆ ಸಲ್ಮಾನ್, ಬೆಳ್ತಂಗಡಿಯ ಸಿರಾಜುದ್ದೀನ್, ಇರ್ಷಾದ್, ಇವರು ಹೀಗೆ 7 ಜನರನ್ನ ಬಂಧಿಸಿದ್ದಾರೆ. ಮತ್ತಷ್ಟು ಜನ ಇದರಲ್ಲಿ ಭಾಗಿಯಾಗಿರುವಂತಹ ಒಂದು ಸಂಖ್ಯೆ ಹಿನ್ನೆಲೆಯಲ್ಲಿ ಮತ್ತು ಬಂಧನ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ 500 ರೂಪಾಯಿ ಮುಖಬೆಲೆಯ ಒಂದು ನೋಟನ್ನ ಪ್ರಿಂಟ್ ಮಾಡ್ತಾ ಇದ್ರು. ಇದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಲಕರಣೆಗಳು ಏನೆಲ್ಲ ಬೇಕು ಆ ಎಲ್ಲಾ ವ್ಯವಸ್ಥೆಗಳನ್ನ ಅವರು ಮಾಡ್ಕೊಂಡಿದ್ರು. ಈಗ ಪೊಲೀಸರು ರೈಡ್ ಮಾಡಿದಾಗ ಸೀಲ್, ಹಾಗೆ ಪ್ರಿಂಟರ್, ಸ್ಕ್ಯಾನರ್, ಹಾಗೆ ಅದಕ್ಕೆ ಪ್ರಿಂಟ್ ಪೇಪರ್ ನೋಟ್ಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ಯಾವ ಒಂದು ವಿಶೇಷ ಒಂದು ಕಾಗದ ಬೇಕು ಅದನ್ನ ಬಂಡಲ್ ಇಟ್ಕೊಂಡಿದ್ರು. ಹಾಗೆ ಪ್ರಿಂಟ್ ಮಾಡಿದಂತ ನೋಟನ್ನ ಒಣಗಿಸ್ಲಿಕ್ಕೆ ಎಲ್ಲಾ ರೀತಿಯ ಡ್ರೈಯರ್ಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರಿಂಟ್ ಮಾಡಿ ಇದನ್ನ ಚಲಾವಣೆಗೆ ತರಬೇಕು ಅನ್ನೋ ಒಂದು ಸಂಚು ಇವ್ರದ್ದಾಗಿತ್ತು. ಆದ್ರೆ ಪೊಲೀಸರು ಇದ್ರ ಮೇಲೆ ರೈಡ್ ಮಾಡ್ಕೊಂಡು ಈಗ 7 ಜನರನ್ನು ಬಂಧಿಸಿದ್ದಾರೆ. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.